ಎಂಬಿ ಪಾಟೀಲ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಅವ್ರು ಹೇಳುವಂಥದ್ದು ಇಷ್ಟನ್ನೇ, ಇದೇನು ಹೊಸದೇನೂ ಅಲ್ಲ. ಇಂಥ ಕಾರ್ಯಕ್ರಮಗಳಲ್ಲಿ ಹಲವಾರು ಜನರನ್ನು ಸದ್ಗುರು ಕರೀತಾರೆ. ಇವರು ವೈಯಕ್ತಿಕ, ಇವರು ಹೋಗಿದ್ದಾರೆ, ಅಲ್ಲಿ ಪಾಲ್ಗೊಂಡಿದ್ದಾರೆ, ಅದ್ರಲ್ಲಿ ತಪ್ಪೇನೂ ಇಲ್ಲ ಅಂತಾರೆ ಎಂಬಿ ಪಾಟೀಲ್. ಇದಕ್ಕೂ ಮತ್ತು ಬೇರೆದಕ್ಕೂ ಹೋಲಿಕೆ ಮಾಡಬಾರ್ದು. ಇದು ಖಂಡಿತವಾಗ್ಲೂ ಏನಂದ್ರೆ ಅವರ ನಿಲುವು ಮಾತ್ರ ಇವ್ರು ಹೋಗಿರುವಂಥದ್ದು. ಅದಕ್ಕೂ ಸಂಬಂಧ ಇಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಡ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಅಂಥ ಸಂಗತಿಗಳ ಬಗ್ಗೆ ನನ್ನ ನಂಬಿಕೆ ಇಲ್ಲ. ಯಾಕಂದರೆ ಡಿ ಕೆ ಕೂಡ ಕಾಂಗ್ರೆಸ್ಸಿನ ಪಕ್ಕಾ ಕಾರ್ಯಕರ್ತ, ಆ ರೀತಿ ಬಿಡುವಂಥ ಪ್ರಶ್ನೆನೇ ಇಲ್ಲ ಅಂತಾರೆ ಪಾಟೀಲ್. ಪಕ್ಷ ಸಿದ್ಧಾಂತದ ಅದಿರ್ತದೆ. ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳಲ್ವಾ? ಹಿಂದೂಗಳು ಹೌದೋ ಇಲ್ಲೋ? ಮತ್ತೆ ಶಿವರಾತ್ರಿಗೆ ಹೋದ್ರೆ ಏನಾಗ್ತದೆ? ಪಕ್ಷ ಸಿದ್ಧಾಂತ ಹೊಡೆದು ಅದು ಶಿವರಾತ್ರಿ ಮಾಡೋದು. ನಾನು ಶಿವರಾತ್ರಿಗೆ ಹೋಗಿಲ್ವಾ? ಶಿವನ ಲಿಂಗದ ಗುಡಿ 770 ಲಿಂಗದ ಗುಡಿಗೆ ಹೋಗಿದ್ದೀವಿ. ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ರದ್ದು ಶಿವಗಿರಿಗೂ ಹೋಗಿದ್ದೀವಿ. ಅಮಿತ್ ಶಾ ಅವರೆಲ್ಲ ಬಂದಿದ್ದರು. ಏನು ತಪ್ಪಿದೆ? ಈಗ ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಕಾಂಗ್ರೆಸ್ದವರು ಅದು ಕೂಡಿರೋಣ. ಸ್ವಾಮಿಗಳು ಕರೀತಾರೆ, ಅನೇಕ ಕಾರ್ಯಕ್ರಮಗಳನ್ನ ನಮ್ಮನ್ನು ಕರೀತಾರೆ, ಅವರು ಕರೀತಾರೆ. ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ಕಟ್ಟ ಕಾಂಗ್ರೆಸ್ಸಿಗರು. ಇದೆಲ್ಲ ಕೂಡ ಮಾಧ್ಯಮದ ಊಹಾಪೋಹ. ಈಗ ಸದ್ಗುರು ಅವರ ಶಿವರಾತ್ರಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾರೆ. ತಮಗೂ ಗೊತ್ತಿದೆ, ಕೊಯಂಬತ್ತೂರಿನಲ್ಲಿ ಪ್ರತಿ ವರ್ಷ ಎಲ್ಲ ಸಿನಿಮಾ ತಾರೆಯರನ್ನ ಹಿಡ್ಕೊಂಡು ಎಲ್ಲೆಲ್ಲರನ್ನೂ ದೊಡ್ಡ ದೊಡ್ಡವ್ರನ್ನ ಎಲ್ಲರೂ ಕರೆಸ್ತಾರೆ. ಅಮಿತ್ ಶಾ ಅವ್ರನ್ನ ಕರೆದಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನೂ ಕರೆದಿದ್ದಾರೆ. ಅಷ್ಟೇ ಯಾಕೆ, ಇಲ್ಲೇ ನಮ್ಮ ಕಾರ್ಯಕ್ರಮಗಳು, ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿಗಳು ಕಾಂಗ್ರೆಸ್ನವರು ಕರೀತಾರೆ, ಬಿ ಜೆ ಪಿಯವ್ರನ್ನೂ ಕರೀತಾರೆ. ನಾವು ಕೂತಿರ್ತಿಲ್ಲ ಅಲ್ಲಿ. ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದ ಅದೇನು ಪೊಲಿಟಿಕಲ್ ಬಿ ಜೆ ಪಿ ಪಾರ್ಟಿ ಫಂಕ್ಷನ್ ಅಲ್ಲ, ಅದು ಈಶಾ ಫೌಂಡೇಶನ್ದು ಶಿವರಾತ್ರಿ ಕಾರ್ಯಕ್ರಮ. ಅಮಿತ್ ಶಾ ಅವ್ರಿಗೂ ಕರೆದಿದ್ದಾರೆ, ಅಮಿತ್ ಶಾ ಅವ್ರು ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಕರೆದಿದ್ದಾರೆ, ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ.